ನಮಸ್ಕಾರ ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ತಾರೀಕು 13 ತಿಂಗಳು 2025 ಭಾನುವಾರ ದಿವಸ. ಇವತ್ತು ಸೂರ್ಯನಿಗೆ ವಾರ. ಏನಪ್ಪ ಅಂದರೆ ಇವತ್ತು ವಿಶೇಷವಾಗಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಬೇಕು. ಅವರೆಲ್ಲರಿಗೂ ಒಳ್ಳೆಯದಾಗ್ತದೆ. ಏನು ವಿಶೇಷ ಅಂದರೆ ಇವತ್ತಿನ ಜನ ತುಂಬ ಬುದ್ಧಿವಂತರು, ತುಂಬ ಜ್ಞಾನಸ್ಥರು. ಆದರೆ ಅವ್ರಿಗೆಲ್ಲ ತಿಳುವಳಿಕೆ ಅಂದರೆ ಭಗವಂತನೇ ಕೊಡಬೇಕು, ಯಾರು ಕೊಡೋಕ್ಕಾಗೋದಿಲ್ಲ ಅಂತ ಕೈ ಮುಗಿದು ಹೇಳ್ತೀನಿ. ಗ್ರಹಗತಿಗಳಲ್ಲಿ ಸೂರ್ಯನೊಬ್ಬ, ಚಂದ್ರ ಒಬ್ಬ, ಮಂಗಳನಿಗೆ ಅಂಗಾರಕ, ಕುಜ ಅಂತ 3 ಹೆಸರು. ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳು ಇವು 9 ನವಗ್ರಹಗಳು. ಅಂದರೆ ಇವರು ಒಬ್ಬರು ಬಿಟ್ಟು ಒಬ್ಬರು ಇರುವುದಿಲ್ಲ. ಅಂದರೆ ಗುರು ಬಲ ಬಂದಾಗ, ಶನಿ ಬಲ ಬಂದಾಗ ತುಂಬ ಅನುಕೂಲವಾಗ್ತದೆ. ಗುರು ಇಲ್ದೇ ವಿದ್ಯೆ ಇಲ್ಲ. ಆಮೇಲೆ ಶನಿ ಇಲ್ಲ ಅಂದ್ರೂ ತೊಂದರೆ ಆಯ್ತದೆ. ಅದಕ್ಕೆ ರಾಹು ಕೇತುಗಳು ಏನು ಮಾಡ್ತಾರೆ, ಅವರು ತುಂಬ ಒಳ್ಳೆ ಕೆಲಸನೂ ಮಾಡ್ತಾರೆ. ಆದರೆ ಶನಿ ಗುರು ಇಬ್ಬರೂ ಇಲ್ಲ ಅಂದರೆ ಅವರಿಬ್ಬರನ್ನು ಆಟ ಆಡಿಸ್ಬಿಡ್ತಾರೆ. ಯಾರನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕುಂಡ್ರಿಸ್ತಾರೆ. ಆದರೆ ಏನು ಬೇಕಾದ್ರೂ ಮಾಡ್ತಾರೆ, ಒಳ್ಳೆಯದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ. ಆ ಭಗವಂತನಿಗೆ ಶ್ರಾವಣ ಬರ್ತದಲ್ವಾ, ಆ ಉದ್ದೇಶಕ್ಕೆ ನವಗ್ರಹ ಪೂಜೆ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನು ನವಗ್ರಹ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ. ಆಮೇಲೆ ನವಗ್ರಹ ಪೂಜೆ ಆದಮೇಲೆ ಸಾಯಂಕಾಲ ಮಾಡಬೇಕು, ಇಲ್ಲಾಂದರೆ ಬೆಳಗ್ಗೆ ಮಾಡಬೇಕು. ಆ ಮನುಷ್ಯನಿಗೆ ಮಾಡಿದಾಗ ಐಶ್ವರ್ಯ ಕೊಟ್ಟು ಆ ಭಗವಂತ ಎಲ್ಲರಿಗೂ ಕಾಪಾಡ್ತಾನೆ ಅಂತ ಕೈ ಮುಗಿದು ಹೇಳ್ತೀನಿ. ಯಾಕೆಂದರೆ ತುಂಬ ಈ ಭಗವಂತನ ಯಾರನ್ನೂ ನಂಬೋದಿಲ್ಲ ಅಂದರೂ ಕೆಟ್ಟೋನು ಅಂತಾರೆ. ಆದರೆ ತುಂಬ ಶ್ರೇಷ್ಠ. ಆ ಉದ್ದೇಶಕ್ಕೆ ನಿಮಗೆಲ್ಲರಿಗೂ ಹೇಳೋದು ಇಷ್ಟೇ. ನಾವು ಮಾಡಿದ್ದು ಕರ್ಮ ನಾವೇ ಅನುಭವಿಸ್ಬೇಕಂದ್ರೆ ಆ ಹಿರಿಕರು ಹೇಳ್ತಾರಲ್ಲ, ಅದು ತಪ್ಪಲ್ಲ. ಅದು ನಿಜವಾದ ಶಕ್ತಿ. ಆ ಶಕ್ತಿನ ನಾವು ದುರುಪಯೋಗ ಮಾಡಿಕೊಂಡು ದುಡ್ಡಿದೆ ಅಂತ ಅಹಂಕಾರದಲ್ಲಿನೂ ಮಾತಾಡಬಾರ್ದು. ಬಡವರಾಗಲಿ ಶ್ರೀಮಂತರಾಗಲಿ ಯಾರೇ ಆಗಿರ್ಬೋದು, ಅದಕ್ಕೆಲ್ಲ ಒಂದು ಕಾರಣ ಇರ್ತದೆ. ಆ ಕಾರಣದ ಪ್ರಕಾರ ಹೋದಾಗ ನಿಮಗೆ ತುಂಬ ಶ್ರೇಷ್ಠ ಆಯ್ತದೆ. ಬಂಧುಗಳೇ, ನಾವು ಹೇಳೋದು ಇಷ್ಟೇ. ನಮ್ಮ ಶನಿದೇವರು ದೇವಸ್ಥಾನ ಶ್ರೀ ಕನಕದಾಸ ಮಹಾಸಂಸ್ಥಾನ ಮಾಡಿದಿಂದನೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ ಇದೆಲ್ಲ ಮಾಡ್ತೀವಿ. ಆ ಮನುಷ್ಯನಿಗೆ ತುಂಬ ಶ್ರೇಷ್ಠ ಆಗಲಿ ಅಂತಲೇ ಕೈ ಮುಗಿದು ಕೇಳ್ತೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ತೀವಿ.